ನಮಸ್ಕಾರ, ಬನ್ನಿ ಗೆಳೆಯರೇ. ನಾವು ಇವತ್ತು ಸೆಲ್ಫ್ ಇಂಟ್ರಡಕ್ಷನ್ ಅನ್ನು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ. ಇವಾಗ ಫ್ರೆಂಡ್, ಇಂಟ್ರಡಕ್ಷನ್ ಆಫ್ ಎ ಫ್ರೆಂಡ್, ಒಬ್ಬ ಗೆಳೆಯನನ್ನು ಯಾವ ರೀತಿ ಸಭೆಗೆ ಅಥವಾ ಜನರಲ್ಲಿದ್ದಾಗ ನಾವು ಪರಿಚಯ ಮಾಡಿಸ್ಬೇಕು, ಪರಿಚಯ ಮಾಡಿಕೊಳ್ಳೋ ವಿಧಾನವನ್ನು ಇವತ್ತು ನಾವು ಕಲಿಯೋಣ. ಅತ್ಯಂತ ಸರಳವಾಗಿ ಕೂಡ ನಾವು ನಮ್ಮ ಗೆಳೆಯರನ್ನು ಬೇರೆಯವರಿಗೆ ಪರಿಚಯ ಮಾಡಿಸ್ಬೋದು. ನಾವು ಇಂಗ್ಲೀಷ್ನಲ್ಲಿ ಫಸ್ಟ್ ಒಂದು ನೋಡೋಣ. ಇದನ್ನು ಒಂದೇ ರೀತಿಯಲ್ಲಿ ನಾವು ನೋಡೋಣ. ಒಂದು, ದಿಸ್ ಈಸ್ ಮೈ ಫ್ರೆಂಡ್ ಅಂಥೇಳಿ ಹೇಳ್ಬೋದು. ದಿಸ್ ಈಸ್ ಮೈ ಫ್ರೆಂಡ್ ಅಂಥೇಳಿ ನಿಮ್ಮ ಫ್ರೆಂಡ್ ಹೆಸರನ್ನು, ದಿಸ್ ಈಸ್ ಮೈ ಫ್ರೆಂಡ್ ರವಿ ಅಂತ ಹೇಳಿದ್ದೀವಿ. ದಿಸ್ ಈಸ್ ಮೈ ಫ್ರೆಂಡ್ ರವಿ ಅಂತ ಹೇಳಿದ್ದೀವಿ. ಇದರ ಅರ್ಥ ಕನ್ನಡದಲ್ಲಿ ಇವರು ನನ್ನ ಸ್ನೇಹಿತರು ಅಥವಾ ಸ್ನೇಹಿತನ ಹೆಸರನ್ನು ಹೇಳ್ತಕ್ಕಂಥದ್ದು. ದಿಸ್ ಈಸ್ ಮೈ ಫ್ರೆಂಡ್ ರಮೇಶ್, ದಿಸ್ ಈಸ್ ಮೈ ಫ್ರೆಂಡ್ ರವಿ, ದಿಸ್ ಈಸ್ ಮೈ ಫ್ರೆಂಡ್ ರಾಣಿ ಅಂತ ಹೇಳ್ಬೋದು. ಇನ್ನೂ ಒಂದು ರೀತಿಯಿಂದ ಹೇಳ್ಬೋದು, ಎರಡನೇ ಬಗೆಯಾಗಿ ಕೂಡ ಹೇಳ್ಬೋದು. ಏನಪ್ಪ ಅಂದರೆ, ಲೆಟ್ ಮೀ ಇಂಟ್ರಡ್ಯೂಸ್ ಯು ಟು ಮೈ ಫ್ರೆಂಡ್. ಇವಾಗ ಫ್ರೆಂಡ್ ಹೆಸರನ್ನು ಬ್ರ್ಯಾಕೆಟಲ್ಲಿ ಇದೆಲ್ಲ, ಆ ಫ್ರೆಂಡ್ ಆ ಬ್ರ್ಯಾಕೆಟಲ್ಲಿ ನಿಮ್ಮ ಹೆಸರನ್ನು ಹಾಕಬೇಕು. ಯಾರು? ಫ್ರೆಂಡನ್ನು. ಲೆಟ್ ಮೀ ಇಂಟ್ರಡ್ಯೂಸ್ ಯು ಟು ಮೈ ಫ್ರೆಂಡ್, ನನ್ನ ಸ್ನೇಹಿತನನ್ನು ನಿಮಗೆ ಪರಿಚಯ ಮಾಡುತ್ತೇನೆ ಅಂತ ಅದರ ಅರ್ಥ. ಲೆಟ್ ಮೀ ಇಂಟ್ರಡ್ಯೂಸ್ ಯು ಟು ಮೈ ಫ್ರೆಂಡ್ ಅಂದರೆ ನಿಮಗೆ ನನ್ನ ಸ್ನೇಹಿತನನ್ನು ಅಥವಾ ನನ್ನ ಸ್ನೇಹಿತನನ್ನು ನಿಮಗೆ ಪರಿಚಯ ಮಾಡುತ್ತೇನೆ ಅಂಥೇಳಿ ಅರ್ಥ ಆಗುತ್ತೆ. ಇದೊಂದು ರೀತಿಯಿಂದ ಹೇಳ್ಬೋದು. ಇನ್ನೊಂದು ರೀತಿಯಿಂದ ಕೂಡ ಹೇಳ್ಬೋದು, ಐ ವಾಂಟ್ ಯು ಟು ಮೀಟ್ ಮೈ ಫ್ರೆಂಡ್ ಸುರೇಶ್ ಅಂತ. ಇಲ್ಲಿ ಬ್ರ್ಯಾಕೆಟಲ್ಲಿ ಫ್ರೆಂಡ್ಸ್ ನೇಮ್ ಅಂತಿದೆ, ನಾನು ಸುರೇಶ್ ಅಂತ ಬಳಸಿದ್ದೀನಿ. ಐ ವಾಂಟ್ ಯು ಟು ಮೀಟ್ ಮೈ ಫ್ರೆಂಡ್, ಅದರ ಅರ್ಥ ನೀವು ನನ್ನ ಸ್ನೇಹಿತರನ್ನು ಭೇಟಿಯಾಗಬೇಕೆಂದು ಬಯಸುತ್ತೇನೆ ಅಥವಾ ಇಚ್ಛಿಸುತ್ತೇನೆ ಅಂತೇಳಿ ಇದರ ಅರ್ಥ. ಇನ್ನೊಂದಿದೆ, ಅಲೌ ಮೀ ಟು ಇಂಟ್ರಡ್ಯೂಸ್ ಮೈ ಫ್ರೆಂಡ್ ರವಿ. ಅಲೌ ಮೀ ಟು ಇಂಟ್ರಡ್ಯೂಸ್ ಮೈ ಫ್ರೆಂಡ್ ರವಿ, ನನ್ನ ಸ್ನೇಹಿತನ ಪರಿಚಯ ಮಾಡಲು ಅನುಮತಿಯನ್ನು ಕೊಡಿ ಅಂತ ಕೇಳಿದಂಗೆ, ಲೆಟ್ ಮೀ ಇಂಟ್ರಡ್ಯೂಸ್ ಮೈ ಫ್ರೆಂಡ್ ರವಿ, ನನ್ನ ಸ್ನೇಹಿತ ರವಿಯನ್ನು ಪರಿಚಯ ಮಾಡಲು ಅನುಮತಿ ಕೊಡಿ ಅಂತೇಳಿ ಈ ಒಂದು ಪ್ರಕಾರದಲ್ಲಿ ಕೂಡ ಕೇಳಬಹುದು. ಇನ್ನೂ ಒಂದಿದೆ, ಮೀಟ್ ಮೈ ಫ್ರೆಂಡ್ ರವಿ. ಮೀಟ್, ಇಲ್ಲಿ ಫ್ರೆಂಡ್ ಹೆಸರು ಹೇಳಬೇಕು. ಮೀಟ್ ರವಿ ಮೈ ಗುಡ್ ಫ್ರೆಂಡ್, ನನ್ನ ಒಳ್ಳೆಯ ಸ್ನೇಹಿತನನ್ನು ಭೇಟಿಯಾಗಿ ಅಂತ, ನನ್ನ ಒಳ್ಳೆಯ ಸ್ನೇಹಿತನನ್ನು ಭೇಟಿಯಾಗಿ ಅಂತ ಕೂಡ ಹೇಳಬಹುದು. ಈ ರೀತಿಯಲ್ಲಿ ಈ ವಿಧಗಳಲ್ಲಿ 1, 2, 3, 4, 5 ಪ್ರಕಾರವಾಗಿ ನಾವು ನಮ್ಮ ಗೆಳೆಯರನ್ನು ಸಭೆಗೆ ಅಥವಾ ಜನರಿಗೆ ಪರಿಚಯ ಮಾಡಿಸ್ಕೊಳ್ತಕ್ಕಂಥ ವಿಧಾನ.